ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತೇ ನಾನು ನಿಮಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಅದೇನೆಂದರೆ, ಈಗಿನ ಜನ್ರೇಷನ್ನಲ್ಲಿ ಎಲ್ಲ ಹೆಂಗಸರು 35ರಿಂದ 45ನೇ ವರ್ಷದವರೆಗೆ ಎಲ್ಲ ಹೆಂಗಸರು ಮುಟ್ಟಿನ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅಂಥ ಎಲ್ಲ ಹೆಂಗಸರಿಗೂ ನಾನು ಹೇಳಲಿಕ್ಕೆ ಇರುವ ವಿಷಯ ಏನೆಂದರೆ, ನಿಮ್ಮಲ್ಲಿ ಮುಟ್ಟಿನ ಸಮಯದಲ್ಲಿ ಏನೇ ಸಮಸ್ಯೆ ಇರಲಿ, ಅದು ಏನೇ ಸಮಸ್ಯೆ ಇದ್ರೂ ನೀವು ತಕ್ಷಣ ವೈದ್ಯರಲ್ಲಿಗೆ ಹೋಗಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಯಾಕಂತಂದರೆ ಈಗಿನ ಹೆಂಗಸರು ಅಂದರೆ 35ರಿಂದ 45 ದಾಟ್ತು ಅಂದರೆ ಹೆಂಗಸರಲ್ಲಿ ಒಂದು ರೀತಿಯ ಬದಲಾವಣೆಗಳು ಕಾಣಲಿಕ್ಕೆ ಹತ್ತಿವೆ. ಅದೇನೆಂದರೆ, ಮುಟ್ಟಾದಾಗ 5 ದಿನ ಹೋಗುತ್ತೆ, 6 ದಿನ ಹೋಗುತ್ತೆ, ಒಬ್ಬರಿಗೆ 15 ದಿನ ಹೋಗುತ್ತೆ, ತಿಂಗಳ ಹೋಗುತ್ತೆ. ಇಂಥ ಯಾವುದೇ ಸಮಸ್ಯೆ ಕಂಡುಬಂದರೂ ನಿಮ್ಮಲ್ಲಿ ಮುಜುಗರ ಪಟ್ಟುಕೊಳ್ಳದೆ ನೀವು ತಕ್ಷಣ ವೈದ್ಯರಲ್ಲಿಗೆ ಹೋಗಿ ನೀವು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳಿ. ಅದರಿಂದ ನೀವು ಒಳ್ಳೆಯ ಮಾಹಿತಿಯನ್ನು ಪಡೆದುಕೊಳ್ಳಿ. ನೀವು ಆರೋಗ್ಯವಾಗಿರಬೇಕು ಅಂದರೆ ನೀವು ತಕ್ಷಣವೇ ವೈದ್ಯರಲ್ಲಿಗೆ ಹೋಗಬೇಕು. ಯಾಕೆಂದರೆ ಈಗಿನ ಕಾಲದ ಹೆಣ್ಣು ಮಕ್ಕಳು ಅಂದರೆ 5ನೇ ತರಗತಿ ಪಾಸಾಗೋದೇ ತಡ. ಎಲ್ಲ ಮಕ್ಕಳು ಪಾಪ ಮುಟ್ಟಾಗಿ ಮೀಯ್ತಾ ಇದ್ದಾರೆ. ಅವರಿಗೆ ಪಾಪ ಏನೂ ಗೊತ್ತಿರೋದಿಲ್ಲ, ಮುಟ್ಟು ಅಂದರೆ ಏನು ಅಂತೇಳಿ ಗೊತ್ತಿರೋದಿಲ್ಲ. ಅಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಮತ್ತು ಹೆಂಗಸರಿಗೆ ನಾನು ಹೇಳಲಿಕ್ಕಿರೋದಿಷ್ಟೇ, ನೀವು ನಿಮ್ಮಲ್ಲಿ ಏನೇ ಮುಟ್ಟಿನ ಸಮಯದಲ್ಲಿ ಏನೇ ತೊಂದರೆ ಕಂಡು ಬಂದ್ರೂ ನೀವು ನಿಮ್ಮ ವೈದ್ಯರಲ್ಲಿಗೆ ಹೋಗಿ ಚೆಕಪ್ಪನ್ನು ಮಾಡಿಸ್ಕೊಳ್ಳಿ, ಆರೋಗ್ಯವಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಟ್ಟಿನ ಬದಲಾವಣೆಯಲ್ಲಿ ಹೊಟ್ಟೆ ನೋವು ಅಥವಾ ಸೊಂಟ ನೋವು, ವಾಂತಿ ಬಂದಂಗೆ ಆಗೋದು, ತಲೆ ಸುತ್ತಂಗಾಗೋದು, ಹೊಟ್ಟೆಯಲ್ಲಿ ಯಾವುದೇ ಒಂದು ರೀತಿ ಬದಲಾವಣೆ ಕಂಡು ಬಂದ್ರೂ ಮತ್ತು ನಿಮ್ಮ ಮುಟ್ಟಾದಾಗ ನಿಮಗೆ ರಾಶಿ ಬ್ಲೀಡಿಂಗ್ ಆಗೋದು, ಪೀಸ್ ಹೋಗೋದು, ಅಂಥದ್ದು ಏನೇ ಸಮಸ್ಯೆ ಬಂದ್ರೂ ನೀವು ನಿಮ್ಮೊಳಗೆ ಮುಚ್ಚಿಟ್ಕೊಂಡು ಮರ್ಯಾದೆ ಮಾಡಿಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಬೇಡಿ. ಯಾಕೆ ಅಂದರೆ ಈಗಿನ ಜನ್ರೇಷನ್ನಲ್ಲಿ ನಾವು ತಿನ್ನೋ ಆಹಾರವೇ ನಮಗೆ ವಿಷವಾಗಿ ಕಾಡುತ್ತಿದೆ. ಅಂಥದ್ರಲ್ಲಿ ನಾನು ಹೇಳಲಿಕ್ಕಿರೋದಿಷ್ಟೇ, ನೀವು ನಿಮ್ಮ ಯೂಟ್ರಸ್ ಅಂದರೆ ಗರ್ಭಕೋಶವನ್ನು ಸರಿಯಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ನೀವು 5ನೇ ತರಗತಿ ಪಾಸಾಗಿ ಮುಟ್ಟಾಗಿ ಮಿಂದಾಗ ಈಗ 1 ಸಲ ಮುಟ್ಟಾಗ್ತದೆ, ಆಮೇಲೆ 2 ಸಲ ಮುಟ್ಟಾಗುತ್ತೆ, ಆಮೇಲೆ ಆಗೋದೇ ಇಲ್ಲ. 1 ತಿಂಗಳ ಬಿಟ್ಟಾಗೋದು, 2 ತಿಂಗಳ ಬಿಟ್ಟಾಗೋದು, 3 ತಿಂಗಳ ಬಿಟ್ಟಾಗೋದು, 6 ತಿಂಗಳ ಬಿಟ್ಟಾಗೋದು, 1 ವರ್ಷ ಬಿಟ್ಟಾಗೋದು. ಹೀಗೆಲ್ಲ ಇದ್ದಾಗ ನೀವು ತಕ್ಷಣವೇ ವೈದ್ಯರಲ್ಲಿಗೆ ಹೋಗಿ ನಿಮಗೆ ಬೇಕಾದ ಮೆಡಿಸನ್ನ ಕೊಂಡುಕೊಂಡು ಬನ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ, ಈಗ ನಾವು ಆ ಮುಟ್ಟನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೊಂದು ದಿನ ನಾವು ಮದುವೆ ಆದಾಗ ಅದು ನಮಗೆ ಸಮಸ್ಯೆಯಾಗಿ ಕಾಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ಇರಲಿ ಹೆಂಗಸರಿರಲಿ, ಮುಟ್ಟಾದಾಗ ನೀವು ನಿಮ್ಮಲ್ಲಿರುವ ಬದಲಾವಣೆಯನ್ನು ಡಾಕ್ಟ್ರಲ್ಲಿಗೆ ಹೋಗಿ ಡಾಕ್ಟ್ರ ಹತ್ತಿರ ಸರಿಯಾದ ಮಾಹಿತಿಯನ್ನೇ ನೀವು ಕೊಡಬೇಕು. ಯಾಕಂತಂದರೆ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟರೆ ನಿಮಗೆ ಸರಿಯಾದ ಮೆಡಿಸಿನ್ ಸಿಗ್ತದೆ. ಇಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗಲಿಲ್ಲ, ಮದುವೆ ಆದಮೇಲೆ ನನಗೆ ಈ ರೀತಿ ಕಾಡ್ತಾ ಇದೆ, ಆ ಥರ ಎಲ್ಲ ಮುಚ್ಚುಮರೆ ಮಾಡಿಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ. ಯಾಕಂತೇಳಿದ್ರೆ, ಮೊದಲೇ ಹೆಣ್ಮಕ್ಳು ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ ಬೇಜಾರು ಮಾಡ್ಕೊಳ್ತೀವಿ. ಅಂಥ ಒಂದು ಸಮಸ್ಯೆ ಇದ್ದಾಗ ನಿಮ್ಮ ಸಮಸ್ಯೆ ನೀವು ಡಾಕ್ಟ್ರ್ ಹತ್ರ ಹೇಳಲಿಕ್ಕೆ ಬೇಜಾರಾದಾಗ ನೀವು ನಿಮ್ಮ ಸಂಗಡ ಯಾರಾದ್ರೂ ಕರ್ಕೊಂಡೋಗಿ ಅವ್ರ ಮುಖಾಂತರ ನೀವು ಹೇಳಿಸಿ ಅವ್ರ ಹತ್ರ ನೀವು ಚೆಕಪ್ ಮಾಡಿಸ್ಕೊಂಡು, ಲೇಡೀಸ್ ಡಾಕ್ಟ್ರ್ ಇರ್ತದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ನಿಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಾಣಿಸ್ಲಿಕ್ಕೆ ಬೇಜಾರಾದರೆ ಖಾಸಗಿ ಹಾಸ್ಪಿಟ್ಲಿಗೆ ಹೋಗಿ, ಅಲ್ಲೂ ಸ್ತ್ರೀರೋಗ ತಜ್ಞರು ಇರ್ತಾರೆ, ಒಳ್ಳೆಯವರೇ ಇರ್ತಾರೆ. ಎಲ್ಲ ಡಾಕ್ಟ್ರು ಕೆಟ್ಟವರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಒಳ್ಳೆ ಡಾಕ್ಟ್ರು ಇರ್ತಾರೆ, ಅಂಥವರಲ್ಲಿಗೆ ಹೋಗಿ ನೀವು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಈ ಮುಟ್ಟಿನ ಸಮಯದಲ್ಲಿ ಈಗ ಹೆಣ್ಮಕ್ಳು ತುಂಬ ಫ್ಯಾಟ್ ಆಗ್ತಾರೆ. ಮನೆಯಲ್ಲಿ ಏನು ಕೆಲಸ ಮಾಡದೆ ಮೊಬೈಲ್ ನೋಡೋದು, ಹಾಗೆ ಮಾಡೋದು ಹೀಗೆ ಮಾಡೋದು, ಲೇಟಾಗಿ ಹೇಳೋದು, ಯಾವುದೋ ಒಂದು ಕೆಲಸಕ್ಕೆ ಅವರು ಕೈ ಹಾಕದೆ 1 ಗಂಟೆ ತನಕ ಮಲಗೋದು, ಈ ಥರ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡ್ಕೊಳ್ತೀವಿ. ಅಂಥ ಎಲ್ಲ ಹೆಣ್ಮಕ್ಳಿಗೂ ನಾನು ಹೇಳೋದಿಷ್ಟೇ,
ನೀವು ಆರೋಗ್ಯ ಆಗಿರಬೇಕು, ಚೆನ್ನಾಗಿರಬೇಕು ಅಂದರೆ ನೀವು ನಿಮ್ಮ ದಿನನಿತ್ಯದ ಕೆಲಸ ಏನು ಒಂದು ಕಸ ಗುಡಿಸೋದು, ಒರೆಸೋದು ಏನೋ ಒಂದು ಮಾಡಿ ನಿಮ್ಮ ಫ್ಯಾಟನ್ನು ಕರಗಿಸ್ಕೊಳ್ಳಿ. ನಾವು ಫ್ಯಾಟ್ ಆಗ್ತಾ ಹೋಗೋದ್ರಿಂದ ನಮ್ಮ ಯೂಟ್ರಸ್ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ. ಮತ್ತು ಮತ್ತೇನಂತ ಹೇಳಿದ್ರೆ, ಈಗ ಮದುವೆ ಆದ ತಕ್ಷಣ ನಾವು ಮಕ್ಕಳಾಗಿಲ್ಲ ಅಂತೇಳಿ ಕೊರಗುತ್ತೀವಿ. ಅದು ಯಾಕೆ? ನಾವು ಹುಡುಗಿಯರಿದ್ದಾಗ ನಮ್ಮಲ್ಲಿರುವ ಸಮಸ್ಯೆಯನ್ನು ನಾವು ಡಾಕ್ಟ್ರ್ ಹತ್ರ ಹೇಳದೆ ನಾವು ಮುಚ್ಚುಮರೆ ಮಾಡಿಟ್ಕೊಂಡು ಏನೋ ಒಂದು ಕೊರಗ್ತಾ ಇದ್ದು ಆಮೇಲೆ ಮದುವೆ ಆದ ತಕ್ಷಣ ನಂಗೆ ಮಕ್ಕಳಾಗಿಲ್ಲ ಅಂತ ಕೊರಗೋದಕ್ಕಿಂತ ನೀವು ನಿಮ್ಮಲ್ಲಿರುವ ಸಮಸ್ಯೆಯನ್ನು ಡಾಕ್ಟ್ರ್ ಹತ್ರ ಹೇಳ್ಕೊಂಡು ನೀವು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ. ಯಾಕಂತಾದ್ಮೇಲೆ ಮದುವೆ ಹಾಕ್ಕೊಂಡು ಗಂಡನ ಮನೆಗೆ ಹೋದಾಗ ಗಂಡನಿಂದ ನನಗೆ ಮಕ್ಕಳಾಗಿಲ್ಲ ಅಂತ ಕೊರಗಬೇಡಿ. ಯಾಕಂತಂದರೆ ಗಂಡನಾದರೂ ಏನು ಮಾಡುವ? ನಮ್ಮ ಯೂಟ್ರಸ್ಸೇ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಗಂಡನಾದ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲ ನನ್ನ ಫ್ರೆಂಡ್ಸಿಗೂ ನಾನು ಇಷ್ಟೇ, ನೀವು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂದಿದ್ರೆ ನಿಮ್ಮ ಮುಟ್ಟಿನ ಸಮಯದಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗಲಿ, ಪೀಸ್ ಹೋಗೋದಾಗಲಿ ಯಾವುದೇ ಸಮಸ್ಯೆ ಕಂಡು ಬಂದ್ರೂ ನೀವು ತಕ್ಷಣವೇ ವೈದ್ಯರಲ್ಲಿಗೆ ಹೋಗಿ ನಿಮ್ಮಲ್ಲಿರುವ ಸಮಸ್ಯೆಯನ್ನು ಡಾಕ್ಟ್ರ್ ಹತ್ರ ಹೇಳ್ಕೊಂಡು ಅದರಿಂದ ಆರೋಗ್ಯವಾಗಿರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಂದೇನೆಂದರೆ, ಈಗ ನಾವು ಬಟ್ಟೆ ಯೂಸ್ ಮಾಡೋದು ಬಿಟ್ಟು ಪ್ಯಾಡನ್ನು ಯೂಸ್ ಮಾಡ್ತೀವಿ. ಅದರಿಂದಲೂ ನಮಗೆ ಆರೋಗ್ಯ ಸಮಸ್ಯೆ ಕಾಡ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆದರೆ ಬಟ್ಟೆ ಹಾಕಬೇಕು, ತುಂಬ ಬ್ಲೀಡಿಂಗ್ ಇದ್ದಾಗ ಬಟ್ಟೆ ಹಾಕಬೇಕು. ಯಾಕಂತಂದರೆ ಪ್ಯಾಡು 1 ನಿಮಿಷ 2 ನಿಮಿಷದಲ್ಲಿ ವೆಟ್ಟಾಗುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ಸಂಜೆ ತನಕ ನೀವು ಪ್ಯಾಡಲ್ಲೇ ಇರೋದು ಆರೋಗ್ಯವಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಬಟ್ಟೆಯನ್ನು ಹಾಕಿ ಸ್ವಚ್ಛವಾಗಿ ತೊಳೆದು ಕ್ಲೀನಾಗಿ ಒಣಸ್ಕೊಂಡು ಆಮೇಲೆ ಮತ್ತೆ ನಮಗೆ ಹಿಂಸೆ ಆಗ್ತೀವಲ್ಲ, ಆವಾಗ ಅದೇ ರೀತಿ ಹೀಗೆ ಮಾಡೋದ್ರಿಂದ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಿನ ಹೆಣ್ಮಕ್ಳು ಶಾಲೆಗೆ ಹೋಗೋದು ಬೆಳಿಗ್ಗೆ ಹೋಗಿ ಸಂಜೆ ತನಕ ಶಾಲೆಯಲ್ಲೇ ಇರ್ತೀವಲ್ಲ, ಆವಾಗ ಬಟ್ಟೆ ಎಲ್ಲ ಯೂಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಪ್ಯಾಡನ್ನು ಯೂಸ್ ಮಾಡ್ತೀವಿ, ಅದರಿಂದನೂ ಸ್ವಲ್ಪ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಆಗುತ್ತೆ. ಏನು ಮಾಡೋದು ಪಾಪ, ಶಾಲೆಗೆ ಹೋಗಲೇಬೇಕಾಗ್ತದೆ, ಕಲೀಲೇಬೇಕಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ, ಮನೆಗೆ ಬಂದ ತಕ್ಷಣನಾದರೂ ನೀವು ಪ್ಯಾಡನ್ನು ಬಿಟ್ಟು ಬಟ್ಟೆಯನ್ನು ಯೂಸ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೇನೆಂದರೆ, ಹೆಂಗಸರು ಈಗ 30ರಿಂದ 35ನೇ ವರ್ಷಕ್ಕೆ ಗರ್ಭಕೋಶ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಮತ್ತು ತುಂಬ ಬ್ಲೀಡಿಂಗ್ ಆಗೋದು, ಒಂದು ಮಕ್ಕಳಾಗಿರ್ತದೆ, ಒಂದು ಮಕ್ಕಳಾದ ನಂತರ ಬ್ಲೀಡಿಂಗು ಅಂತ ಹೇಳಿ ಮೆಡಿಸಿನ್ ತಗೊಂಡ್ರೂ ಆ ಮೆಡಿಸಿನ್ ವರ್ಕೌಟ್ ಆಗೋದಿಲ್ಲ. ಕಡೆಗೆ ಯೂಟ್ರಸ್ ತೆಗೋ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಒಂದು ಮಕ್ಕಳಾದಮೇಲೆ 2 ತಪ್ಪರು 3 ವರ್ಷ ಕಾಯಿರಿ. ಅದರ ನಂತರ ನೀವು ಮತ್ತೆ ಮಕ್ಕಳನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸಿ. ಮತ್ತು ಯಾಕಂತಂದರೆ 10 ವರ್ಷ 12 ವರ್ಷ ಎಲ್ಲ ದೂರ ಮಾಡ್ತಾ ಇರಬೇಡಿ. ಯಾಕಂತಂದರೆ ಅಷ್ಟರೊಳಗೆ ನಮ್ಮ ಯೂಟ್ರಸ್ಸು ಕೈ ಮೀರಿ ಹೋಗಿಬಿಡತ್ತೆ. ನಮಗೆ ಮತ್ತು ಮಕ್ಕಳು ಬೇಕು ಅಂದ್ರೂ ಮತ್ತು ಮಕ್ಕಳಾಗೋದಿಲ್ಲ. ಯಾಕಂತಂದರೆ ಈಗಿನ ಜನ್ರೇಷನ್ನಲ್ಲಿ ತುಂಬ ಬ್ಲೀಡಿಂಗ್ ಆದ ತಕ್ಷಣ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ಡಾಕ್ಟ್ರ್ ಹೇಳ್ತಾರೆ, ನೀನು ಬೇರೆ ಕಡೆಗೆ ಹೋಗೋದಾದ್ರೆ ಹೋಗು, ಇಲ್ಲಂತಂದರೆ ಯೂಟ್ರಸನ್ನು ರಿಮೂವ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದೇನು ಹೆದರಿಕೆ ಅಂತ ಹೇಳಿದ್ರೆ, ತುಂಬ ಬ್ಲೀಡಿಂಗು ತಿಂಗಳಗಟ್ಟಲೆ ಬ್ಲೀಡಿಂಗ್ ಆಗ್ತಾ ಇದ್ದು ಏನಾದ್ರು ಆರೋಗ್ಯ ಸಮಸ್ಯೆ ಕಾಡ್ತದೆ ಅನ್ನೋ ಹೆದರಿಕೆ ಇರುತ್ತೆ ಎಲ್ಲ ಹೆಂಗಸ್ರಿಗೂ. ಅದಕ್ಕೋಸ್ಕರ ಹೆದರಿಕೆಗೆ ಯೂಟ್ರಸನ್ನು ರಿಮೂವ್ ಮಾಡ್ಕೊಬಿಡ್ತೀವಿ. ಅದಕ್ಕೋಸ್ಕರ ಹೇಳ್ತಾ ಇರೋದು ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿರಬೇಕು. ನನ್ನ ಯೂಟ್ರಸ್ಸು ಆಲ್ರೆಡಿ ತೆಗೆದಾಗಿದೆ. ನನ್ನ ಯೂಟ್ರಸ್ ತೆಗೆದ್ಮೇಲೆ ನಾನು ಈ ರೀತಿ ಯಾವ ರೀತಿ ನೋವು ಅನುಭವಿಸ್ತಿದ್ದೀನಿ ಅದು ನನಗಷ್ಟೇ ಗೊತ್ತುಂಟು. ಅದಕ್ಕೋಸ್ಕರ ನನ್ನ ಥರ ನೋವನ್ನು ನೀವು ಅನುಭವಿಸ್ಬಾರ್ದು. ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ನನಗೊಂದು ಲೈಕ್ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.